ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆಗೆ ರಾಜ್ಯಾದ್ಯಂತ ವೇಗ ಪಡೆದುಕೊಂಡಿದೆ. ಆದರೆ ಮಾಹಿತಿ ಸಂಗ್ರಹಿಸುವಂತಹ ಕಾರ್ಯ ವಿದ್ಯುತ್ ಇಲಾಖೆ ಸಿಬ್ಬಂದಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇದುವರೆಗೆ ಕೇವಲ 50% ಕುಟುಂಬಗಳ ದಾಖಲಾತಿ ಪರಿಶೀಲನೆ ಪೂರ್ಣಗೊಂಡಿದ್ದು, ಶ್ರೀಮಂತರು ಮತ್ತು ಅಪಾರ್ಟ್ಮೆಂಟ್ ನಿವಾಸಿಗಳಿಂದ ಸಮರ್ಪಕ ಸಹಕಾರ ಸಿಗುತ್ತಿಲ್ಲ ಅನ್ನುವಂತಹ ಆರೋಪಗಳು ಕೇಳಿಬಂದಿದೆ. ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ದಾಖಲೆಗಳ ಪರಿಶೀಲನೆಗಾಗಿ ವಿದ್ಯುತ್ ಸರಬರಾಜು ಕಂಪನಿಗಳ ಮೀಟರ್ ರೀಡರ್ಗಳು ರಾಜ್ಯಾದ್ಯಂತ ಮನೆ ಮನೆಗೆ ಭೇಟಿಯನ್ನ ನೀಡುತ್ತಾ ಇದ್ದಾರೆ. ರಾಜ್ಯದಲ್ಲಿ ಸುಮಾರು 1.65 ಕೋಟಿ ಕುಟುಂಬಗಳು ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಾಗಿದ್ದು, ಇದುವರೆಗೆ 84.84 ಲಕ್ಷ ಕುಟುಂಬಗಳು ದಾಖಲೆಗಳ ಪರಿಶೀಲನೆ ಪೂರ್ಣಗೊಂಡಿದೆ. ಅಂದ್ರೆ ಒಟ್ಟು ಫಲಾನುಭವಿಗಳಲ್ಲಿ 50% ಕುಟುಂಬಗಳ ಮಾಹಿತಿಯಷ್ಟೇ ಸಂಗ್ರಹವಾಗಿದೆ. ಆದ್ರೆ ಈ ಪ್ರಕ್ರಿಯೆಯಲ್ಲಿ ಹಲವು ಸವಾಲುಗಳು ಎದುರಾಗ್ತಾ ಇದೆ. ವಿಶೇಷವಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವವರು ಹಾಗೂ ಶ್ರೀಮಂತ ಕುಟುಂಬಗಳಿಂದ ಸಿಬ್ಬಂದಿಗೆ ನಿರೀಕ್ಷಿತ ಸಹಕಾರ ಸಿಗುತ್ತಿಲ್ಲ ಎಂದು ಮೀಟರ್ ರೀಡರ್ಗಳು ಹೇಳುತ್ತಿದ್ದಾರೆ. ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಬಾಡಿಗೆ ಕರಾರು ಪತ್ರ ಹಾಗೂ ವಿದ್ಯುತ್ ಬಿಲ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನ ನೀಡಲು ಕೆಲವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಈಗಾಗಲೇ ನೋಂದಣಿ ಮಾಡಿದ್ದೇವೆ, ಮತ್ತೆ ಯಾಕೆ ದಾಖಲೆ ಕೊಡಬೇಕು ಅಂತ ಪ್ರಶ್ನಿಸುತ್ತಿದ್ದಾರೆ ಎಂದು ಸಿಬ್ಬಂದಿ ತಿಳಿಸಿದ್ದಾರೆ. ಪ್ರತಿ ಮೀಟರ್ ರೀಡರ್ಗೆ ದಿನಕ್ಕೆ 75 ಕುಟುಂಬಗಳಿಂದ ಮಾಹಿತಿ ಸಂಗ್ರಹಿಸುವಂತಹ ಗುರಿ ನೀಡಲಾಗಿದ್ದರೂ ವಾಸ್ತವದಲ್ಲಿ 40 ರಿಂದ 50 ಕುಟುಂಬಗಳ ಮಾಹಿತಿಯನ್ನ ಮಾತ್ರ ಸಂಗ್ರಹಿಸಲು ಸಾಧ್ಯವಾಗ್ತಾ ಇದೆ. ಮಧ್ಯಾಹ್ನದ ವೇಳೆಯಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ನಿವಾಸಿಗಳು ಸಿಗದ ಕಾರಣ ಸಂಜೆ ವೇಳೆಯಲ್ಲೂ ಸಿಬ್ಬಂದಿ ಭೇಟಿ ನೀಡಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೆಲ ಮನೆಗಳಲ್ಲಿ ದಾಖಲೆ ಹುಡುಕಲು ಸಮಯ ಕೇಳುವುದು, ಮತ್ತೊಮ್ಮೆ ಬರಲು ಹೇಳುವುದು ಸೇರಿದಂತೆ ವಿಳಂಬವೂ ಕೂಡ ಆಗ್ತಾ ಇದೆ. ಆರಂಭದಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಕೇಳಲಾಗುತ್ತಿತ್ತು, ಆದ್ರೆ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಸೂಚನೆಯಂತೆ ಆ ಪ್ರಕ್ರಿಯೆಯನ್ನ ಕೈಬಿಡಲಾಗಿದೆ. ಇದೀಗ SC, ST ಅಥವಾ OBC ಎಂಬ ವರ್ಗದ ಮಾಹಿತಿಯನ್ನು ಮಾತ್ರ ದಾಖಲಿಸಲಾಗ್ತಾ ಇದೆ. ಇಂಧನ ಇಲಾಖೆಯ ಪ್ರಕಾರ ಜುಲೈ 29ರವರೆಗೆ ಬೆಸ್ಕಾಂ ಸೇರಿದಂತೆ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ 50% ಪರಿಶೀಲನೆ ಪೂರ್ಣಗೊಂಡಿದ್ದು, ಆಗಸ್ಟ್ 31ರೊಳಗೆ ಎಲ್ಲಾ ಫಲಾನುಭವಿಗಳ ಮಾಹಿತಿಯನ್ನ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ಪರಿಶೀಲನೆ ಬಳಿಕ ಯಾರಿಗೆ ಯೋಜನೆ ಮುಂದುವರಿಯಲಿದೆ ಮತ್ತು ಯಾರನ್ನ ಹೊರಗಿಡಲಾಗುತ್ತದೆ ಎಂಬ ಕುರಿತು ಇನ್ನೂ ಸರ್ಕಾರ ಅಂತಿಮ ತೀರ್ಮಾನವನ್ನ ಕೈಗೊಂಡಿಲ್ಲ. ಆದ್ರೂ ಆದಾಯ ತೆರಿಗೆ ಪಾವತಿದಾರರು, ರಾಜ್ಯದ ಮತದಾರರಲ್ಲದವರು ಸೇರಿದಂತೆ ಕೆಲವು ವರ್ಗದವರನ್ನ ಯೋಜನೆಯಿಂದ ಹೊರಗಿಡುವಂತಹ ಸಾಧ್ಯತೆ ಇದೆ ಎಂಬ ಚರ್ಚೆ ನಡೆಯುತ್ತಿರುವುದರಿಂದ ಫಲಾನುಭವಿಗಳಲ್ಲಿ ಆತಂಕವೂ ಕೂಡ ಹೆಚ್ಚಾಗಿದೆ.